ನಮಸ್ಕಾರ ಗುರುಗಳಿಗೆ. ನಮಸ್ಕಾರಗಳೇ. ಹರೇ ಅಷ್ಟ ನಮಸ್ಕಾರಗಳು. ಸುಮತಿಭಿರನುಮೇದಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ ನೃಹಜಮಹಮಮೇದಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ತೇನೇ ಬ್ರಹ್ಮ ಹೃದಾಯ ಆದಿ ಕವಜೆ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಪ್ರಥಮಾಧ್ಯಾಯ ಅತ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗಾಗಲೇ ಇದರವರು ಅನೇಕರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಬಂದ್ರು. ಅದರಲ್ಲಿ ಭೀಮಸೇನ ದೇವರ ಬಗ್ಗೆ ಕೇಳಿದ್ರು. ಇನ್ನೂ ಅವನು ದೀರ್ಘಕಾಲದ ಅಘವನ್ನ ಬಿಟ್ಟಿಲ್ವಾ ಅಂತ ಕೇಳಿದ್ರು. ಇಲ್ಲಿ ಅಘ ಅಂತ ಒಂದು ಶಬ್ದ ಬಂದಿದೆ ಭಾಗವತಲ್ಲಿ 37ನೇ ಶ್ಲೋಕ. ಅಲ್ಲಿ ಅಘ ಅನ್ನೋ ಶಬ್ದಕ್ಕೆ ಏನರ್ಥ? ಸಾಮಾನ್ಯವಾಗಿ ಪಾಪ ಅಂತ ಅರ್ಥ ಇದೆ ಅಘ ಅನ್ನೋ ಶಬ್ದಕ್ಕೆ. ಆದ್ರೆ ಇಲ್ಲಿ ಭೀಮಸೇನ ದೇವರು ಪಾಪ ಮಾಡಿದ್ರ ಇಲ್ವಾ ಇದ್ರ ಬಗ್ಗೆ ಚರ್ಚೆ ಇಲ್ವೇ ಇಲ್ಲ. ಯಾಕೆ ಅವ್ರು ಎಂದಿಗೂ ಪಾಪ ಮಾಡೋರಲ್ಲ. ಅಷ್ಟೇ ಅಲ್ಲ, ಬೇರೆಯವ್ರು ಮಾಡಿದ ಪಾಪ ಅಂತ ಇಟ್ಕೊಂಡ್ರು ಅದನ್ನ ಇವ್ರು ಯಾಕೆ ಬಿಡ್ಬೇಕು? ಬೇರೆಯವ್ರು ಮಾಡಿದ ಪಾಪ ಅವ್ರು ಬಿಡ್ಬೇಕು. ಇದೇನ್ ಮಾಡಿದ್ರು, ದೀರ್ಘಕಾಲದವರೆಗೆ ಈ ಪಾಪವನ್ನ ಭೀಮಸೇನ ದೇವರು ಬಿಟ್ಟಿದಾರಾ ಇಲ್ವಾ ಅನ್ನೋ ತರ ಒಂದು ಪ್ರಶ್ನೆ ಬಂತು. ತಾವಂತೂ ಪಾಪ ಮಾಡಿಲ್ಲ, ಇನ್ನೊಬ್ರು ಮಾಡಿದ್ದನ್ನು ಇವ್ರು ಯಾಕೆ ಬಿಡ್ತಾರೆ? ಸಂಬಂಧ ಇಲ್ಲ. ಹಾಗಾದ್ರೆ ಏನಾಯ್ತು? ಈ ಅಘ ಅನ್ನೋದನ್ನ ಯಾರು ಮಾಡಿತ್ತು ಅಂದ್ರೆ, ಅಘ ಅನ್ನೋ ಶಬ್ದಕ್ಕೆ ಇಲ್ಲಿ ಬೇರೆನೆ ಅರ್ಥ ಇದೆ. ಅದು ಯಾವುದು? ಅಘಂ ನಾಮ ಪುನಃ ಶಿಕ್ಷಾ ಕರ್ತವ್ಯ ಇತಿ ಬುದ್ಧಿಂ. ಅಂದ್ರೆ ಮತ್ತೆ ಇವರಿಗೆ ಶಿಕ್ಷೆ ಕೊಡ್ಬೇಕು, ಸೇಡ್ ತೀರಿಸ್ಕೊಡ್ಬೇಕು ಅಂತ ಇರುತ್ತಲ್ಲ, ಅದನ್ನ ಅಘ ಅಂತ ಕರೀತಾರೆ. ಇಂಥ ಅಘ ದುರ್ಯೋಧನಾದಿಗಳ ವಿಷಯದಲ್ಲಿ ಇತ್ತು ಭೀಮಸೇನ ದೇವರಿಗೆ. ಅದು ಹೋಯ್ತಾ ಏನು ಅಂತ ಇದರ ಬಗ್ಗೆ ಇಲ್ಲಿ ವಿದುರರು ತಾವು ಉದ್ಧವರ ಬಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಭೀಮಸೇನ ದೇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ದುರ್ಯೋಧನಾದಿಗಳ ಮೇಲೆ ಕಟಾಕ್ಷ ಇತ್ತು. ಯಾಕೆ ಕಟಾಕ್ಷ ಇತ್ತು ಅಂದ್ರೆ, ಅವ್ರು ಚಿಕ್ಕ ವಯಸ್ಸಿನಿಂದಲೇ ವಿಷಪ್ರಾಶನವನ್ನ ಮಾಡಿಸಿದ್ರು. ಯಾರಿಗೆ? ಭೀಮಸೇನ ದೇವರಿಗೆ. ಈ ತರ ಅನೇಕ ಅಪರಾಧಗಳನ್ನ ಮಾಡಿದ್ರು ಚಿಕ್ಕ ವಯಸ್ಸಿನಿಂದ. ಅದನ್ನ ಚಿಕ್ಕ ವಯಸ್ಸಿಂದ ಕೆಲವು ಸಲ ತೊಂದರೆ ಮಾಡ್ತಾ ಇದ್ರೆ ಅವ್ರ ನೆನಪೆಲ್ಲ ದೊಡ್ಡ ವಯಸ್ಸಿಗೆ ಬಂದವ್ರು ಇದ್ದೇ ಇರುತ್ತೆ. ಅವ್ರ ಸೇಡ್ ತೀರಿಸ್ಕೊಳ್ಬೇಕು ಯಾವಾಗ ಅಂತ ಕಾಯ್ತಾ ಇರ್ತಾರೆ. ಆ ತರ ಭೀಮಸೇನ ದೇವರು ಚಿಕ್ಕ ವಯಸ್ಸಿನಿಂದ ತಮಗೆ ತೊಂದರೆ ಕೊಟ್ಟಂತಹ ಯಾವ ದುರ್ಯೋಧನಾದಿಗಳಿದ್ದಾರೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಅಗಬುದ್ಧಿ ಇತ್ತು ಅಂತ ಈ ರೀತಿ ಅದಕ್ಕೆ ಅರ್ಥವನ್ನ ಮಾಡ್ಬೇಕು ಅಂತ. ಇದ್ರ ಬಗ್ಗೆ ಅನೇಕ ಟಿಪ್ಪಣಿಗಳಲ್ಲಿ ಒಬ್ಬೊಬ್ರು ಒಂದೊಂದು ಅರ್ಥ ಹೇಳ್ತಾರೆ. ಏನಂದ್ರೆ, ಭೀಮಸೇನ ದೇವರು ಈ ಕೌರವರು ಮಾಡಿದ ಪಾಪನೆಲ್ಲ ಬಿಟ್ರ ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ಆದ್ರೆ ವಸ್ತುತಃ ಪಾಪಿಗಳಾದ ಕೌರವರಲ್ಲಿ ಅವರು ಪಾಪ ಬಿಟ್ರ ಇಲ್ವಾ ಅದನ್ನ ಭೀಮಸೇನ ದೇವ್ರಿಗೆ ಆಗ್ಬೇಕು, ಅದರ ಅವಶ್ಯಕತೆ ಇಲ್ಲ. ಮತ್ತೊಂದು, ಕೌರವರಲ್ಲಿ ಭೀಮಸೇನ ಪಾಪ ಮಾಡಿದ್ರ ಅದನ್ನ ಬಿಟ್ರ? ಅದನ್ ಮಾಡ್ಲಿಲ್ಲ, ತಪ್ಪೇನ್ ಮಾಡಿಲ್ಲ ಭೀಮಸೇನ ದೇವರು. ಅಷ್ಟೇ ಅಲ್ಲ, ಕೆಲವರು ಅರ್ಥ ಮಾಡಿದ್ದಾರೆ ಈ ಭಾಗವತದ ಈ ಪದಕ್ಕೆ ಅಘ ಅಂತಂದ್ರೆ ಒಂದ್ ರೀತಿ ವ್ಯಸನ ಅಂತೆ. ವ್ಯಸನ ಅಂದ್ರೆ ಒಂದು ಹವ್ಯಾಸ. ಏನೋ ಒಂದನ್ ಮಾಡದೆ ಇದ್ರೆ ಏನೋ ಆಗಲ್ಲ, ಅದ್ ಮಾಡ್ಲೇಬೇಕು. ಕೆಲವ್ರಿಗೆ ಒಂದೊಂದೊಂದೊಂದು ಹವ್ಯಾಸ ಇರುತ್ತಲ್ಲ, ಆ ತರ ಏನೋ ದಿವ್ಸ ಅದನ್ನ ಮಾಡದೆ ಇದ್ರೆ ಏನೋ ತೃಪ್ತಿನೇ, ಆ ತರ ಮಾಡ್ಲೇಬೇಕು. ಈ ತರ ಇರುತ್ತೆ, ಅದನ್ನ ವ್ಯಸನ ಅಂತ ಕರೀತಾರೆ. ಕೆಲವರಿಗೆ ಮದ್ಯಪಾನದ ವ್ಯಸನ ಇರುತ್ತೆ, ಕುಡಿಯೋದು. ಅದಿಲ್ಲದೆ ಇದ್ರೆ ಅವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ವ್ಯಸನ ಅಂತಾರ.
ಯದ ಕರ್ಣೆ ಚಿತ್ತ ವಿಕ್ಷೋಭ ತಚ್ಚಿಕೀರ್ಷಾ ವ್ಯಸನಂ ಅಂತ ಹೇಳಿ ಸಂಸ್ಕೃತದಲ್ಲಿ ಅದನ್ನ ಬಿಡಿಸ್ತಾರೆ. ಯಾವುದನ್ನ ಮಾಡ್ತಾ ಇದ್ರೆ ಮನಸ್ಸಿಗೆ ಏನೋ ಕಸಿ ಬಿಸಿ ಆಗ್ತಾ ಇರುತ್ತೆ, ಅದನ್ನ ಮಾಡ್ಬೇಕು ಅಂತ ಹೇಳಿ ಬಯಕೆ, ಅಂತದನ್ನ ವ್ಯಸನ ಅಂತ ಕರೀತಾರೆ. ಇಂಥ ವ್ಯಸನ ಇತ್ತ ಯಾರಿಗೆ? ಭೀಮಸೇನ ದೇವರಿಗೆ ದುರ್ಯೋಧನಾದಿಗಳಲ್ಲಿ. ಎಂಥ ವ್ಯಸನ? ಏನೋ ಒಟ್ಟು ಇವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಒಂದು ವ್ಯಸನ, ಒಂದು ಹವ್ಯಾಸ ಭೀಮಸೇನ ದೇವರಿಗೆ. ಹಾಗಿತ್ತ? ಅದನ್ನ ಬಿಟ್ಟಿದಾರ ಅಂತ ಪ್ರಶ್ನೆ. ಅಥವಾ ಅಘ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ, ಕ್ರೋಧಜನ್ಯ ಆಸಕ್ತಿ. ಅಂದ್ರೆ ಒಬ್ಬರ ಮೇಲೆ ತುಂಬಾ ಕೋಪ ಇದ್ದಾಗ ಅಲ್ಲಿ ಜಾಸ್ತಿ ಆಸಕ್ತಿ ಇರುತ್ತೆ ಅವ್ರ ಬಗ್ಗೆ. ಏನಂತ? ಏನೋ ಒಂದು ತೊಂದರೆ ಮಾಡ್ಬೇಕು ಇವ್ರಿಗೆ ಅಂತ. ಆ ಕ್ರೋಧದಿಂದ ಬರುವಂತ ಆಸಕ್ತಿ, ಅದನ್ನ ಅಘ ಅಂತ ಕರೆದಿದ್ದಾರೆ. ಇಂಥ ಆಸಕ್ತಿ ಭೀಮಸೇನ ದೇವರಿಗೆ ಹೋಗಿತ್ತ? ಇನ್ನೂ ಇದೆಯಾ ಅಂತ ಇದರ ಅಭಿಪ್ರಾಯ. ಇನ್ನು ದಂಡ ಮತ್ತೆ ಶಿಕ್ಷೆ ಅನ್ನೋ ಅರ್ಥದಲ್ಲೂ ಈ ಅಘ ಅನ್ನೋ ಶಬ್ದ ಇದೆ. ಹಾಗಾದ್ರೆ ವಿದುರರು ಏನ್ ಕೇಳ್ಲಿಕ್ಕೆ ಹೊರಟ್ರು ಅಂದ್ರೆ, ಭೀಮಸೇನ ದೇವರು ಯಾವಾಗಲೂ ದಂಡ ಕೊಡ್ತಾ ಇದ್ದಲ್ಲ, ಆ ದಂಡ ಎಲ್ಲ ಆಯ್ತಾ, ಈಗ ಶಿಕ್ಷೆ ಕೊಟ್ಟಿದ್ದೆಲ್ಲ ಮುಕ್ತಾಯ ಆಯ್ತಾ ಅಂತ ಕೇಳ್ದ ಹಾಗಾಯ್ತು ಪ್ರಶ್ನೆ. ಆದ್ರೆ ಯಾವತ್ತು ಶಿಕ್ಷೆ ಕೊಡೋದು ದೀರ್ಘಕಾಲ ಇರಲ್ಲ. ಯಾಕಂದ್ರೆ ಶಿಕ್ಷೆ ಕೊಡೋದು ಒಂದ್ ಸ್ವಲ್ಪ ಹೊತ್ತಿರತ್ತೆ. ಇವಾಗ ಜೈಲಿಗೆ ಹಾಕಿದ್ರೆ ಒಂದಿಷ್ಟು ವರ್ಷನಾರು ಶಿಕ್ಷೆ ಇರತ್ತೆ. ಆದ್ರೆ ಈ ರಣರಂಗದಲ್ಲಿ ಹಾಗಲ್ಲ. ಯುದ್ಧ ಮಾಡ್ಬೇಕಾದ್ರೆ ಒಮ್ಮೆ ಹೊಡೆದ ಅಂತಂದ್ರೆ ಸರಿಯಾಗಿ ಏಟ್ ಬಿತ್ತು ಅವ್ನು ಹೋದ ಅಂತ ಅರ್ಥ. ಅದು ದೀರ್ಘಕಾಲ ಇರುವಂತಹ ಒಂದು ಶಿಕ್ಷೆ ಆಗ್ಲಿ ಅಥವಾ ಮತ್ತೊಂದು ಅಲ್ಲ. ಅದಕ್ಕೇನಂದ್ರೆ ಅಹಿವತ್ ದೀರ್ಘತಮಃ ಅಂತ ಒಂದು ಹೇಳಿದ್ದಾರೆ. ಅಂದ್ರೆ ಹಾವಿನಂತೆ ಇದು ಅಂತ. ಹಾವಿನ ಈ ದ್ವೇಷ ಏನಿದೆ ಅದು ಹುಡ್ಕೊಂಡ್ ಬಂದು ಕೊನೆಗೆ ಒಂದ್ಸಲಿ ಏಟ್ ಕೊಡತ್ತೆ ಅಂತ. ಅಂದ್ರೆ ನಾಗದೋಷ ಹಾಗಿದೆ. ನಾಗದೋಷಗಳು ಹೇಗೆ? ತುಂಬಾ ಹಿಂದಿನಿಂದ ಇದ್ದಾಗ ಅದು ಹುಡ್ಕೊಂಡು ಯಾವ್ದೋ ಒಂದ್ ಜನ್ಮಕ್ ಬರುತ್ತೆ ಅಂತ. ಆ ರೀತಿ ಈ ಹಾವಿನ ದ್ವೇಷದಂತೆ ಈ ಭೀಮಸೇನ ದೇವರ ದ್ವೇಷ ಅಂತ ಇಲ್ಲೊಂದು ಮಾತು ಬಂದಿದೆ. ಆದ್ರಿಂದ ಇದರ ಅಭಿಪ್ರಾಯ ಏನು ಅಂದ್ರೆ, ಒಂದು ಸೇಡಿನ ಮನೋಭಾವ ಅಂತ ಅರ್ಥ. ಅಂದ್ರೆ ಪುನಃ ಅಪರಾಧ ಬುದ್ಧಿ ಮುಕ್ತ ಆಸ್ತೆ. ಮತ್ತೆ ಇವ್ರಿಗೆ ತೊಂದರೆ ಕೊಡ್ಬೇಕು, ಸೇಡ್ ತೀರಿಸ್ಕೊಡ್ಬೇಕು, ಇವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಏನ್ ಬುದ್ಧಿ ಇತ್ತು, ಅದನ್ನ ಭೀಮಸೇನ ದೇವರು ಬಿಟ್ರಾ ಅಂತ. ಹೀಗೆ ವಿದುರರು ಭೀಮನ ಬಗ್ಗೆ ಪ್ರಶ್ನೆಯನ್ನ ಕೇಳಿತ್ತು. ಅದನ್ನ ಇಲ್ಲಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ಪದದ ವಿವರಣೆಯನ್ನ ಮಾಡ್ತಾರೆ. ಏನಂತ? ಅಘಂ ವ್ಯಮುಂಚತ್ ಅಂದ್ರೆ ಪುನಃ ಅಪರಾಧ ಬುದ್ಧಿ ಮುಕ್ತ ಅಷ್ಟೇ. ಮತ್ತೆ ಇವ್ರಿಗೆ ಅಪರಾಧ ಮಾಡ್ಬೇಕು, ತೊಂದರೆ ಕೊಡ್ಬೇಕು ಅಂತ ಆ ಬುದ್ಧಿಯನ್ನ ಬಿಟ್ಟಿದ್ದಾರ ಅಂತ ಅರ್ಥ. ಅಪಕಾರ ಮಾಡೋ ಬುದ್ಧಿ ಅಂದ್ರೆ ಅವ್ರಷ್ಟು ತೊಂದರೆ ಕೊಟ್ಮೇಲೆ ದುಷ್ಟರನ್ನ ಸುಮ್ಮನೆ ಬಿಡೋದ, ಸುಚ್ಚರ ಸಂಹಾರವನ್ನ ಮಾಡ್ಬೇಕು ಅಂದ್ರೆ ಪ್ರತೀಕಾರ ಬುದ್ಧಿಯನ್ನ ಬಿಟ್ಟು ಇದಾರ ಭೀಮಸೇನ ದೇವರು ಅಂತ. ಇಷ್ಟು ಇಲ್ಲಿ ಪ್ರಶ್ನೆ ಕೇಳೋದ ಅಭಿಪ್ರಾಯ. ಸರಿ, ಇಷ್ಟೆಲ್ಲ ಆಯ್ತು. ಇದಾದ್ಮೇಲೆ ಮುಂದಕ್ಕೆ ಹೇಳ್ತಾರೆ 38ನೇ ಶ್ಲೋಕದಲ್ಲಿ. ಇಲ್ಲಿ ಯಾರ ಬಗ್ಗೆ ಕೇಳ್ತಾರೆ ನೋಡೋಣ. ಕಚ್ಚಿತ್ ಯಶೋಧ ರಥಯೂಥಪಾನಾಂ ಗಾಂಡೀವ ಧನ್ವಾ ಉಪರತಾರಿರಾಸ್ತೆ ಅಲಕ್ಷಿತೋ ಯತ್ ಶರ ಕೂಟಗೂಢೋ ಮಾಯಾ ಕಿರಾತೋ ಗಿರಿಶಸ್ತುತೋಷ. ಈ 38ನೇ ಶ್ಲೋಕದ ಅಭಿಪ್ರಾಯ ಹೀಗೆ. ಅರ್ಜುನನ ಬಗ್ಗೆ ಕೇಳ್ತಾ ಇದ್ದಾರೆ ಇಲ್ಲಿ ವಿದುರರು. ಅರ್ಜುನ ಆರಾಮಾಗಿದ್ದಾನ ಅಂತ. ಅರ್ಜುನ ಆರಾಮಾಗಿದ್ದಾನ ಅನ್ನೋದು ಕೇಳೋದು ಹಾಗೆ ಕೇಳಲ್ಲ ಇವರು. ಅವ್ರು ಯಾವಾಗ್ಲೂ ಶತ್ರುಗಳನ್ನ ಗೆಲ್ತಾನೆ ಇರ್ತಾರೆ. ಹಾಗೆ ಇದಾನ ಇನ್ನು ಅಂತ. ಹಾಗೆ ಇದ್ದ ಅಂದ್ರೆ ಆರಾಮಾಗಿದ್ದಾನೆ ಅಂತ ಅರ್ಥ. ಅವ್ನಿಗೆ ಹಾಸಿಗೆ ಹಿಡ್ದಿಲ್ಲ ಅಂತ ಅರ್ಥ. ಈ ರೀತಿ ತಮ್ ಕೆಲಸವನ್ನ ಪ್ರಮುಖ ಭೀಮ ಗದೆ ಹಿಡ್ಕೊಂಡು ಇನ್ನೂ ತಿರುಗಿಸ್ತಾ ಇದ್ದಾರೆ ಅಂತಂದ್ರೆ ಆರಾಮಾಗಿದ್ದಾರೆ ಅಂತ ಅರ್ಥ. ಅದರಿಂದ ಆ ಕೆಲಸ ಮಾಡ್ಕೊಂಡಿದ್ದಾನ ಭೀಮ ಅಂತ ಪ್ರಶ್ನೆ ಕೇಳಿದ್ರು. ಅರ್ಜುನ ಹಾಗೆ ಶತ್ರುಗಳನ್ನ ಸದೆ ಬಿಡಿತಾ ಇದ್ದಾನ, ತನ್ನ ಕೀರ್ತಿಯನ್ನ ಎಲ್ಲಾ ಕಡೆ ಹಂಚ್ತಾ ಇದ್ದಾನ. ಇದು ಯಾಕೆಂದ್ರೆ ಯಾವತ್ತು ಒಬ್ಬ ಕ್ಷತ್ರಿಯ ಒಬ್ಬ ಮಹಾರಥಿಕರನ್ನ ಸಂಹಾರ ಮಾಡ್ತಾನೋ ಆಗ ಅವನ ಕೀರ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇನ್ನು ಅರ್ಜುನನ ಕೀರ್ತಿ ಹಾಗೆ ಇದೆಯಾ ಅಂದ್ರೆ ಆರಾಮಾಗಿ ಗಟ್ಟಿ ಮುಟ್ಟಾಗಿದ್ದಾನೆ, ಇನ್ನು ಶತ್ರುಗಳ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದರಲ್ಲಿ ರಥಯೂಥಪಾನ, ರಥಯೂಥಪರು ಅಂದ್ರೆ ರಥಯೂಥಗಳನ್ನ ಅಂದ್ರೆ ಅನೇಕ ರಥ ಗುಂಪನ್ನ ಕಾಪಾಡುವಂತ
ವ್ಯಕ್ತಿಗಳು, ಮಹಾರಥಿಕರು ಅಂತ ಅರ್ಥ. ಅಂದ್ರೆ ಅವರು ಎಷ್ಟು ಶಕ್ತಿ ಇರುತ್ತೆ ಆ ಮಹಾರಥಿಕರಿಗೆ, ಸಾವಿರಾರು ಬರ್ಲಿ ರಥಗಳಲ್ಲಿ ಸೇನೆ, ಆದ್ರೆ ಎಲ್ಲಾ ರಥಿಕರನ್ನು ಕೂಡ ಹೊಡೆದು ಬೀಳಿಸ್ತಾರೆ ಮಹಾರಥಿಕರು. ಅಂಥವರನ್ನ ಸೋಲ್ಸಿ ಸಂಹಾರ ಮಾಡ್ತಾ ಗಾಂಡೀವ ಧನಸ್ಸನ್ನು ಹಿಡಿದ ಅರ್ಜುನ ತಾನು ಇನ್ನು ಶತ್ರುಗಳನ್ನ ಗೆಲ್ತಾ ಯಶೋಧಾಹ ಅಂತ, ಯಶೋದೆ ತಗೊಳ್ಬೇಡಿ, ಯಶೋದೆ ಅಂದ್ರೆ ಆ ಯಶೋದೆ ಬೇರೆ, ಇದು ಯಶೋಧಾಹ ಅಂತ ಮಹಾಪ್ರಾಣ ಶಬ್ದ. ಯಶಸ್ಸನ್ನು ಧಾರಣೆ ಮಾಡ್ತಾ ಇದಾನ ಹಾಗೆ ಅಂತ ಇದು ಪ್ರಶ್ನೆ. ಇಷ್ಟೇ ಅಲ್ಲ, ಇವರೊಮ್ಮೆ ತಾನು ತನ್ನ ಬಾಣದಿಂದ ಒಬ್ಬ ಕಿರಾತ ಬೇಡನಿಗೆ ಹೊಡಿತಾನೆ. ಆ ಬೇಡ ಬೇರೆ ಯಾರಲ್ಲ, ಆ ಬೇಡ ಯಾರು ಬೇರೆ ಅಲ್ಲ, ಅದು ರುದ್ರದೇವರ ಆ ಕಿರಾತ ವೇಷವನ್ನ ಹೊತ್ತುಕೊಂಡು ಬಂದಿರ್ತಾನೆ. ಹೆಂಗೆ ಬಾಣ ಹೊಡಿತಾನೆ ಅಂದ್ರೆ ಆ ಬಾಣದಿಂದ ಕಾಣ್ಲೇ ಇಲ್ಲ ಮತ್ತೊಬ್ಬರಿಗೆ, ಆ ರೀತಿ ಹೊಡೆದಿದ್ದಾರೆ. ಆ ಹೊಡೆದಾಗ ಆ ಘಟನೆ ಮುಂದಕ್ಕೂ ವಿಸ್ತಾರವಾಗಿ ಅಲ್ಲಲ್ಲಿ ಬಂದೇ ಬರುತ್ತೆ. ಅಲ್ಲಿ ಕಿರಾತನ ಬಗ್ಗೆ ಏನು ಉಲ್ಲೇಖ ಬಂತು, ಇದನ್ನ ಕಿರಾತ ಅರ್ಜುನೀಯ ಅಂತಾನೆ ಒಬ್ಬ ಕಾವ್ಯವನ್ನು ಬರುತ್ತಾನೆ. ಕಿರಾತ ಅರ್ಜುನೀಯ ಅಂತ ಒಂದು ಕಾವ್ಯ, ಬಹಳ ಪ್ರಸಿದ್ಧವಾದ ಕಾವ್ಯ. ಈ ಕಿರಾತ ಮತ್ತೆ ಅರ್ಜುನ ಇವರಿಬ್ಬರ ಸಂವಾದ, ಅಲ್ಲಿ ಯಾರು ಸೋತ್ರು, ಅಲ್ಲಿ ಯಾರು ಗೆದ್ರು, ಇದೆಲ್ಲ ವಿವರಣೆ ಮಾಡ್ತಾ ಹೋಗ್ತಾರೆ. ಅಂತ ಈ ಯಕ್ಷರಕೂಟ ಗೂಢ, ಇವನ ಬಾಣ ಪ್ರಯೋಗ ಮಾಡ್ತಾ ಹೋದ್ರೆ ಗೂಢ ಅಲ್ಲಿ ಕಾಣ್ತಾನೆ ಇರ್ಲಿಲ್ಲ. ಆ ರೀತಿ ಒಂದು ಸರಿ ಹೊಡೆದ್ರೆ ಒಂದಿಷ್ಟು ಬಾಣ ತಗೊಂಡು ಯಾರಿಗೂ ಕಾಡ್ಲೇಬಾರ್ದು ಹಂಗ ಹೊಡಿತಾ ಇದ್ದಾರೆ. ಅಂದ್ರೆ ಅಷ್ಟು ಭಯಾನಕವಾದ ಬಾಣ ಪ್ರಯೋಗ. ಇವನ ಮುಂದೆ ರುದ್ರದೇವರು ಬಂದಿದ್ರು, ವಸ್ತುತಃ ನೇರ ರೂಪದಿಂದ ಬಂದಿದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ಲ, ಯುದ್ಧನೂ ಆಗ್ತಾ ಇರ್ಲಿಲ್ಲ. ಆದ್ರೆ ಮಾಯಾ ಕಿರಾತ, ಮಾಯಾವೇಷದಿಂದ, ತನ್ನ ಮಾಯೆಯಿಂದ ಕಿರಾತ ವೇಷವನ್ನ ಹೊತ್ತುಕೊಂಡು ಬಂದಿದ್ದಾನೆ. ಯಾರು? ಗಿರೀಶ, ಅದೇ ರುದ್ರದೇವರು. ಆ ರುದ್ರದೇವರು ಬಹಳ ಸಂತೋಷ ಪಟ್ಟಿದ್ದಾರೆ ಅಂತ ಇಷ್ಟು ಅರ್ಥ. ಗಿರೀಶ ಅಂತನೂ ಇದೆ ರುದ್ರದೇವರಿಗೆ ಹೆಸರು, ಗಿರೀಶ ಅಂತಾನೂ ಕರೀತಾರೆ. ಗಿರೀಶ ಅಂತ ಒಂದು, ಇದೊಂದು ಗಿರೀಶ ಅಂತ, ಗಿರಿಯಲ್ಲಿ ಮಲಗಿರೋನು ಅಂತ ಅರ್ಥ. ಕೈಲಾಸ ಗಿರಿಯಲ್ಲಿ ವಾಸ ಮಾಡ್ಕೊಂಡಿರೋನ್ಗೆ ಗಿರೀಶ ಅಂತ ಕರೀತಾರೆ. ಗಿರೀಶ ಅಂದ್ರೆ ಗಿರಿ ಪ್ಲಸ್ ಈಶಾ, ಗಿರೀಶ ಅಂತ ಶಬ್ದ ಆಗಿದೆ ಅಷ್ಟೆ. ಹೀಗೆ ಈ ಮಾಯೆಯಿಂದ ತಾನು ಬಂದ್ರೂ ಕೂಡ ಯಾರು ರುದ್ರದೇವರು ಕಿರಾತನಾಗಿ ಅರ್ಜುನನ ಮುಂದೆ ಏನಾಯ್ತು ಅಂದ್ರೆ ಅಂಥ ಪರಾಕ್ರಮಿಯಾದ ಅರ್ಜುನ ಇನ್ನೂ ಶತ್ರುಗಳನ್ನ ಸದೆ ಬಡಿತಾ ಇದ್ದಾನ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಮುಂದಕ್ಕೆ ಹೋಗೋಣ. 39ನೇ ಶ್ಲೋಕ. ಇದುವರೆಗೆ ಭೀಮಸೇನ ದೇವರ ಬಗ್ಗೆ ಕೇಳಾಯ್ತು, ಅಲ್ಲಿ ಈ ಕಡೆ ಅರ್ಜುನನ ಬಗ್ಗೆ ಈಗ ಆಯ್ತು. ಇನ್ನು ಮುಂದಕ್ಕೆ ಇನ್ಯಾರ ಬಗ್ಗೆ ಕೇಳ್ತಾರೆ ಅಂದ್ರೆ 39ನೇ ಶ್ಲೋಕ. ಯಮಾವುತಸ್ವಿತ ತನಯೌ ಚ ಮಾದ್ರ್ಯಾಃ ಪಾರ್ಥೈರ್ವೃತೌ ಪಕ್ಷ್ಮಭಿರಕ್ಷಿಣೀವ ರೇಮಾತ ಉದ್ಧತ್ಯ ಮೃಧೇ ಸ್ವರಿಕ್ಥಂ ಸುಧಾಂ ಸುಪರ್ಣಾವಿವ ವಜ್ರಿವಕ್ತ್ರಾತ್. ಈ ಶ್ಲೋಕದಲ್ಲಿ ನಕುಲ ಸಹದೇವರ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದೊಂದು ವಿದುರರು ತಾವು ಕೇಳ್ಬೇಕಾದ್ರೆ ಒಬ್ಬೊಬ್ರ ಬಗ್ಗೆ ಯಾವ ತರ ಕೇಳ್ತಾರೆ ಅನ್ನೋದನ್ನ ಗಮನಿಸ್ಬೇಕು. ಸುಮ್ನೆ ಎಲ್ಲಾರ ಬಗ್ಗೆನೂ ಇವ್ನು ಆರಾಮಾಗಿದಾನ ಹಾಗೆ ಕೇಳಿಲ್ಲ. ಕೆಲವ್ರ ಬಗ್ಗೆ ಎಂತೆಂತ ಒಳ್ಳೆ ಕೆಲಸ ಮಾಡಿದವ್ರು ಇವರೆಲ್ಲ ಆರಾಮಾಗಿದಾರ ತಾನೆ ಅಂತ ಕೇಳ್ತಾ ಬಂದ. ಕೆಲವ್ರ ಬಗ್ಗೆ ಕೇಳ್ತಾ ಅಂಥ ಪರಾಕ್ರಮಿ ಅವರೆಲ್ಲ ಆರಾಮಾಗಿದಾರ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಈಗ ನಕುಲ ಸಹದೇವ್ರ ಬಗ್ಗೆ ಕೇಳ್ತಾ ಏನ್ ಕೇಳ್ತಾರೆ ಅಂದ್ರೆ, ಈಗ ಮಾದ್ರಿ ಮಕ್ಕಳು, ಈ ಕಡೆ ಕುಂತಿ ಮಕ್ಕಳು. ಕುಂತಿ ಮಕ್ಕಳಲ್ಲಿ ಶಕ್ತಿ ಜಾಸ್ತಿ ಮಾದ್ರಿ ಮಕ್ಕಳಿಗಿಂತ. ಅಲ್ಲಿ ಅಶ್ವಿನಿ ದೇವತೆಗಳ ಅವತಾರ, ಅವರಿಗಿಂತ ಇಂದ್ರಾವತಾರಿ ಅರ್ಜುನ, ವಾಯು ಅವತಾರಿ ಭೀಮ, ಮತ್ತೆ ಯಮಾಂಶ ಸಂಭೂತ ಯುಧಿಷ್ಠಿರ, ಇವ್ರಿಗೆಲ್ಲ ತುಂಬಾ ಬಲ. ಸಾಮಾನ್ಯವಾಗಿ ಇಷ್ಟೆಲ್ಲ ಬಲವನ್ನ ಹೊಂದಿದ ಮಕ್ಕಳು ಇದ್ರೆ ಇನ್ನೊಬ್ಬರ ಮಕ್ಕಳನ್ನ ಸದೆ ಬಡಿದು
ತಾವೇನು ಅನುಭವಿಸ್ಬೇಕು ರಾಜ್ಯ ಸುಖ ಅದನ್ನ ತಾವೇ ಅನುಭವಿಸ್ತಾರೆ, ಇನ್ನೊಬ್ರಿಗೆ ಕೊಡಲ್ಲ, ಕಿತ್ಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ಹಾಗಾಗ್ಲಿಲ್ಲ. ನಕುಲ ಸಹದೇವರು ವಸ್ತುತಃ ಯಮಳರು, ಅವಳಿ ಜವಳಿ ಯಮವು ಅಂತ ಹೇಳ್ತಾರೆ. ಇವರು ಹೇಗಿದ್ರು ಅಂತಂದ್ರೆ ಈ ಪಾಂಡವರ ಹತ್ರ, ಅಂದ್ರೆ ಮಿಕ್ಕಿದ ತಮ್ಮ ಅಣ್ಣಂದ್ರ ಹತ್ರ ಇಂದ್ರದೇವರ ಹತ್ರ ಅಮೃತ ಕಲಶ ಇತ್ತಂತೆ. ಆ ಅಮೃತ ಕಲಶದಿಂದ ಅಮೃತ ತಗೊಳ್ಬೇಕು ಅಂತ 2 ಗರುಡ ಬರ್ತಾ ಇರ್ತದೆ. ಇಬ್ರು ಗರುಡರು, ಗರುಡ ಪಕ್ಷಿ ಅಂದ್ರೆ ಒಂದು, ಇಲ್ಲಿ ಗರುಡರು ಅಂತಂದ್ರೆ ಇಬ್ರು ಗರುಡರು, 2 ಗರುಡ ಇಂದ್ರದೇವರ ಮುಖದಿಂದ ಈ ಅಮೃತವನ್ನ ಪಡಿಬೇಕು ಅಂತ ಬಂದು ಪಡೆದುಕೊಂಡಂತೆ ನಕುಲ ಸಹದೇವರು ಕೂಡ ಈ ಮಾದ್ರಿಯ ಮಕ್ಕಳು ತಾವು ಕುಂತಿ ಮಕ್ಕಳ ಹತ್ರ ಹೋಗಿ ಹೋಗಿ ಅಮೃತವನ್ನ ಪಾನ ಮಾಡ್ತಾ ಇದ್ರು. ಅಂದ್ರೆ ಅಭಿಪ್ರಾಯ, ಅಮೃತ ಸಿಗ್ದವ್ರು ಆರಾಮಾಗಿರ್ತಾರೆ. ಹಾಗೆ ಈ ಕುಂತಿಯ ಮಕ್ಕಳಿಂದ ರಕ್ಷಣೆಗೊಂಡಿದ್ರು, ಯಾವುದೇ ತೊಂದರೆ ಇರ್ತಾ ಇಲ್ಲ ನಕುಲ ಸಹದೇವರಿಗೆ. ಅಂದ್ರೆ ಇನ್ನೂ ಜೊತೆಗೆ ಇದಾರ್ತಾನೆ, ಏನು ಬೇರ್ಪಟ್ಟಿಲ್ಲ ತಾನೆ. ನಕುಲ ಸಹದೇವರು ಈ ಯುಧಿಷ್ಠಿರ, ಭೀಮ, ಅರ್ಜುನ ಇವರ ಜೊತೆಗೆ ತಾನೇ ಇದ್ದಾನೆ. ಅದು ಹೇಗೆ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಅಂದ್ರೆ ಬೇರೆ ಮಕ್ಕಳು ತಮ್ಮ ಸ್ವಂತ ತಮ್ಮಂದ್ರೇನಲ್ಲ, ಅದು ಮಾದ್ರಿಯ ಮಕ್ಕಳು. ಆದ್ರೂ ಮಾದ್ರಿಯ ಮಕ್ಕಳ ಬಗ್ಗೆ ಇವ್ರಿಗೆ ಎಂಥ ಭಾವನೆ ಇತ್ತು, ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ರು ನಕುಲ ಸಹದೇವರನ್ನ, ಅಂದ್ರೆ ಅಷ್ಟು ಪ್ರೀತಿ ಇವರೇ 3 ಜನಕ್ಕೂ ನಕುಲ ಸಹದೇವರ ಬಗ್ಗೆ. ಅದರಲ್ಲೂ ಭೀಮ ಮತ್ತೆ ಅರ್ಜುನ ಹೇಗ್ ನೋಡ್ಕೊಳ್ತಾ ಇದ್ರು ಒಟ್ಟು. ಅದು ಈ ಯುಧಿಷ್ಠಿರ ಆಗ್ಲಿ, ಭೀಮ ಆಗ್ಲಿ, ಅರ್ಜುನ ಆಗ್ಲಿ. ಯಾಕಂದ್ರೆ ಪಾರ್ಥೈಹಿ ಅಂತ ಹೇಳ್ತಾರೆ, ಕುಂತಿಯ ಮಕ್ಕಳು, ಪೃಥೆಯ ಮಕ್ಕಳು ಯಾರ್ಯಾರಿದಾರೋ ಅವರೆಲ್ಲ. ಅದಕ್ಕೆ ನಾವು ಮಾದ್ರಿ ಅಂತ ಕೂಡ್ಲೆ ಈ ಮಾದ್ರ್ಯಾಹ ತನಯವು, ಮಾದ್ರಿಯ ಮಕ್ಕಳು ಅಂತ ಕರೀತಾರೆ. ಅದಕ್ಕೆ ಪಾರ್ಥ ಅಂತಂದ್ರೆ ಪೃಥೆಯ ಮಕ್ಕಳು ಅಂತ. ಅಲ್ಲಿ ಇವ್ರು ಬರ್ತಾರೆ, ಯುಧಿಷ್ಠಿರ, ಭೀಮ, ಅರ್ಜುನ ಇವರೆಲ್ಲ ಬರ್ತಾರೆ. ಬರೀ ಇವರಿಗೆ ಮಾತ್ರ ಅಲ್ಲ, ಯಾರಿಗೆ ಅರ್ಜುನನಿಗೆ ಮಾತ್ರ ಹೆಸರಲ್ಲ. ಅಂತೂ ಪಾರ್ಥರು ಯಾರ್ಯಾರಿದ್ದಾರೆ ಕುಂತಿಯ ಮಕ್ಕಳು ಅವರೆಲ್ಲ ಈ ಮಾದ್ರಿ ದೇವಿಯ ಮಕ್ಕಳನ್ನ ಹೇಗ್ ನೋಡ್ಕೊಳ್ತಾ ಇದ್ರು, ಪಕ್ಷ್ಮಭಿ ಅಕ್ಷಿಣಿ ಇವ ಅಂತ. ಅಂದ್ರೆ ಕಣ್ಣುಗಳ ಮುಂದೆ ರೆಪ್ಪೆ ಇರತ್ತಲ್ಲ, ಕಣ್ಣುಗಳ ಜೊತೆಗೆ ಆ ರೆಪ್ಪೆ ಹೇಗೆ ಕಣ್ಣನ್ನ ರಕ್ಷಣೆ ಮಾಡತ್ತಲ್ಲ ಹಾಗೆ ಅಂತ. ಹಾಗಾದ್ರೆ ರೆಪ್ಪೆಗಳು ಕಣ್ಣನ್ನ ರಕ್ಷಿಸುವಂತೆ ಈ ರೆಪ್ಪೆಗಳ ತರ ಇರೋರು ಯಾರು ಅಂದ್ರೆ ಈ ಕುಂತಿಯ ಮಕ್ಕಳು. ಅಂದ್ರೆ ಭೀಮ, ಅರ್ಜುನ, ಯುಧಿಷ್ಠಿರ ಇವರು ಕಣ್ಣುಗಳನ್ನ ರೆಪ್ಪೆ ರಕ್ಷಣೆ ಮಾಡೋ ತರ ರಕ್ಷಣೆ ಮಾಡ್ತಾ ಇದ್ರಿಂದ ಕಣ್ಣುಗಳ ತರ ಇರೋರು ಇವರಿಬ್ರು ಅಶ್ವಿನಿ ದೇವತೆಗಳು. ಅಂದ್ರೆ ಈ ನಕುಲ ಸಹದೇವರು ಇವರಿಬ್ರನ್ನ ಆ ರೀತಿ ರಕ್ಷಣೆ ಮಾಡ್ತಾ ಇದ್ರಂತೆ. ಎಷ್ಟು ಅಂದ್ರೆ ಕ್ಷಣ ಕ್ಷಣ ಯಾವಾಗಲೂ ಜೊತೆಗೇ ಇರುತ್ತೆ, ಕಣ್ಣಿನ ರೆಪ್ಪೆ ಕಣ್ಣಿನ ಜೊತೆಗೇ ಇರುತ್ತೆ. ಹಾಗೆ ನಕುಲ ಸಹದೇವ್ರ ಜೊತೆಗೇ ಇದ್ದು ಸದಾ ರಕ್ಷಣೆಯನ್ನ ಮಾಡ್ತಾ ಇದ್ರು. ರಕ್ಷಣೆ ಮಾಡೋದಷ್ಟೇ ಅಲ್ಲ, ಮೃಧೆ ಸ್ವರಿತ್ಥಂ ಉದ್ಧತ್ಯ ರೇ ಮಾತೆ ಉತಸ್ವಿತ್. ಯುದ್ಧದಲ್ಲಿ ಗೆದ್ರಲ್ಲ, ಗೆದ್ದಾದ ಮೇಲೆ ಎಲ್ಲ ಶತ್ರುಗಳ ಮುಖದಿಂದ ತಮ್ಮ ರಾಜ್ಯವನ್ನ ಪಡ್ಕೊಂಡು ತಮ್ಮ ಸಂಪತ್ತನ್ನ ಮತ್ತೆ ವಾಪಸ್ಸು ಎಲ್ಲ ಪಡ್ಕೊಂಡ್ರು. ಆ ಸಂಪತ್ತಿನಲ್ಲಿ ವಿಭಾಗ ಮಾಡ್ಕೊಂಡು ಸಂತೋಷವಾಗಿದಾರ, ಅಥವಾ ಇವರೇ ಎಲ್ಲ ಆಸ್ತಿ ತಮ್ದೇ ಅಂತ ಅನ್ಕೊಂಡು ಆಸ್ತಿಯನ್ನು ಇವರೇ ಹೊಡೆದು ಬಿಟ್ರ? ಯಾರು ಅನುಭವಿಸ್ತಾ ಈ ಕುಂತಿ ಮಕ್ಕಳು ಅವ್ರು ಕೊಡ್ಲಿಲ್ವಾ? ಅದನ್ನ ಹೀಗ್ ಕೇಳಲ್ಲ. ಯುದ್ಧದಲ್ಲಿ ಗೆದ್ದ ಸಂಪತ್ತನ್ನು ಅವರು ಕೂಡ ಅನುಭವಿಸ್ತಾ ಇದಾರ್ತಾನೆ, ಅಂದ್ರೆ ಏನು ಎಡವಟ್ಟ ಆಗಿಲ್ವಲ್ಲ, ಆರಾಮಾಗಿದಾರ್ತಾರೆ. ಯಾಕಂದ್ರೆ ಈ ಶಾಪದ ಪರಿಣಾಮ ಎಲ್ಲೆಲ್ಲೆಲ್ಲಿದೆಯೋ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಗರುಡವು ಇವ ಅಂತ 2 ಗರುಡ ಕೊಟ್ಟಿದ್ದಾರೆ. ವಸ್ತುತಃ ಅಭೂತೋಪಮ, ಇಲ್ಲಿ 2 ಗರುಡ ಇಲ್ಲ. ಗರುಡ ಪಕ್ಷಿ ಬೇಕಾದಷ್ಟು ಇರ್ಬೋದು, ಆದ್ರೆ ಮುಖ್ಯ ಗರುಡ ಅಂದ್ರೆ ಒಬ್ನೇ ಇರೋದು. ಅವರು ಇಂದ್ರದೇವರಿಂದ ಕಲಶವನ್ನ ಹೊತ್ಕೊಂಡ್ ಬಂದ, ಅಲ್ಲಿ ಗರುಡ ಒಬ್ಬನೇ. ಅದು ಇಲ್ಲಿ 2 ಗರುಡ ಅಂತ ಯಾಕೆ ಹೇಳಿದ್ದು ಅಂದ್ರೆ ಅದು ಉದಾಹರಣೆಗೆ ಅನುಕೂಲ ಆಗ್ಲಿಲ್ಲ. ಅಂದ್ರೆ ಒಬ್ಬನೇ ಗರುಡ ಅಂತಂದ್ರೆ ನಕುಲ ಸಹದೇವರು ಇಬ್ರು, ಅವ್ರಿಗೆ ಉದಾಹರಣೆ ಕೊಡ್ಲಿಕ್ಕೆ ಬರಲ್ಲ. ಹಾಗಾಗಿ 2 ಗರುಡ ಪಕ್ಷಿ ಇರುತ್ತೆ ಅಂತ ಹೀಗೆ ಅದಕ್ಕೆ ಹೇಳಿತ್ತು ಅಂತ ಒಂದು ಉತ್ತರ. ಇಷ್ಟ ಆಯ್ತು. ಈ ಪಾಂಡವರ ಬಗ್ಗೆ ಕೇಳಾಯ್ತು, ಮಾದ್ರಿ ಮಕ್ಕಳ ಬಗ್ಗೆ ಕೇಳಾಯ್ತು. ಇನ್ನು ವಸ್ತುತಃ ಕುಂತಿ ದೇವಿಯ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ಕುಂತಿ ದೇವಿಯ ಬಗ್ಗೆ ಕೇಳಲಿಕ್ಕೆ ಹೊರಡ್ತಾರೆ ವಿದುರರು ಉದ್ಧವರ ಬಳಿ. 40ನೇ ಶ್ಲೋಕ. ಅಹೋ ಪೃಥಾಪಿ ಧ್ರಿಯತೇರ್ಭಕಾರ್ಥೇ ರಾಜರ್ಷಿವರ್ಯೇಣ ವಿನಾಪಿತೇನ
ಯಸ್ತ್ವೇಕ ವೀರೋ ಅತಿರಥೋ ವಿಜಿಜ್ಞೆ ಧನುರ್ದ್ವಿತೀಯಃ ಕಕುಭಶ್ಚ ತಸ್ರಃ. ಇನ್ನು ಪೃಥೆಯ ಬಗ್ಗೆ ಅಂದ್ರೆ ಕುಂತಿ ಬಗ್ಗೆ ಕೇಳಲೇಬೇಕು. ಅಹೋ ಅಂತ ಹೇಳ್ತಾರೆ ವಿದುರರು. ತುಂಬಾ ದುಃಖ ಪಡ್ತಾರೆ ಮನಸ್ಸಿನಲ್ಲಿ. ತುಂಬಾ ದುಃಖ ಪಡ್ತಾ ಪಡ್ತಾ ಕುಂತಿ ದೇವಿಯ ಬಗ್ಗೆ ಕೇಳ್ತಾರೆ. ಏನ್ ಕೇಳ್ತಾರೆ ಅಂದ್ರೆ, ಇನ್ನೂ ಅವಳು ಪ್ರಾಣ ಧರಿಸ್ಕೊಂಡು ಹಾಗೆ ಇದ್ದಾಳ ಮಕ್ಕಳ ಜೊತೆಗೆ, ಇನ್ನು ಮಕ್ಕಳ ಜೊತೆ ಬದುಕ್ತಾ ಇದ್ದಾಳ ಅಂತ. ಯಾಕೆಂದ್ರೆ ಅವಳು ತುಂಬಾ ಬೇಗ ಪಾಂಡುರಾಜನನ್ನ ಕಳ್ಕೊಂಡವಳು. ಯಾರು? ಕುಂತಿದೇವಿ. ಎಷ್ಟು ಏಕ ವೀರಃ, ನಿಜವಾಗಿ ಅಂಥ ಗಂಡನನ್ನ ಕಳ್ಕೊಂಡಿದ್ದಾಳೆ ಕುಂತಿ. ಎಂಥ ದೊಡ್ಡ ರಾಜ ಅವನು ಪಾಂಡುರಾಜ. ಏಕವೀರಃ, ಬಹಳ ಮುಖ್ಯ ವೀರ ಅವನು. ಒಬ್ಬನೇ ಅಂಥ ಲೋಕದಲ್ಲಿ ಸಿಗಲ್ಲ, ಅಂಥ ಮಹಾಪರಾಕ್ರಮಿ ಅವನು. ಹಾಗೆ ಅತಿರಥ ಅವನು. ಧನುರ್ದ್ವಿತೀಯ, ಅವನಿಗೊಂದು ಬಿಲ್ಲು ಇದ್ರೆ ಸಾಕು, ನಾಲ್ಕು ದಿಕ್ಕುಗಳನ್ನ ಗೆದ್ಕೊಂಡು ಬರ್ತಾ ಇದ್ದ. ಅಂಥ ಶ್ರೇಷ್ಠ ರಾಜರ್ಷಿ ಪಾಂಡು ಚಕ್ರವರ್ತಿ ಅವನು ಇಲ್ದೆ ಹೋಗಿ ಕೇವಲ ತಮ್ಮ ಮಕ್ಕಳಿಗೋಸ್ಕರ ಬದುಕದ್ಲಲ್ಲ, ಪ್ರಾಣ ಹಿಡ್ಕೊಂಡಿದ್ಲಲ್ಲ, ಅಂಥವಳು ಆರಾಮಾಗಿದ್ದಾಳಲ್ಲ, ಆಶ್ಚರ್ಯ. ಇನ್ನು ಆರಾಮಾಗಿದ್ದಾಳಲ್ವಾ ಅಂತ. ಅಂದ್ರೆ ಪಾಂಡು ಇರದೇ ಇದ್ದಾಗ ಕುಂತಿ ಬದುಕಿದ್ಲು ಅನ್ನೋದೇ ಅಸಂಭಾವಿತ ಅಂತ. ಯಾಕೆಂದ್ರೆ ಒಂದು ಪಾಂಡುವಿನ ಮೇಲೆ ಅಷ್ಟು ಪ್ರೀತಿ, ಗಂಡನ ಮೇಲೆ. ಅಷ್ಟೇ ಅಲ್ಲ, ಸಹಗಮನ ಮಾಡಬಹುದಿತ್ತು, ಸಹಗಮನ ಮಾಡ್ಲಿಲ್ಲ. ಯಾರು? ಈ ಕುಂತಿದೇವಿ. ಅದೇ ಇನ್ನೊಬ್ಳು ಸಹಗಮನವನ್ನು ಮಾಡ್ಬಿಟ್ಲು, ಮಾದ್ರಿ. ಆದ್ರೆ ಕುಂತಿದೇವಿ ಮಾತ್ರ ಸಹಗಮನವನ್ನ ಮಾಡ್ಲಿಲ್ಲ. ವಸ್ತುತಃ ಸತಿಯ ಧರ್ಮ, ಅವಳು ಸಹಗಮನ ಮಾಡ್ಬೇಕಾಗಿತ್ತು. ಅವಳು ಪಾಂಡವಿನ ಜೊತೆಗೆ ನಿರ್ಯಾಣವನ್ನು ಹೊಂದಬೇಕಾಗಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಹೊರತು ತಮ್ಮ ಮಕ್ಕಳಿಗೋಸ್ಕರ ಅವಳು ತನ್ನ ಪ್ರಾಣವನ್ನ ಹಿಡಿದಿಟ್ಕೊಂಡು ಮಕ್ಕಳ ಪೋಷಣೆಯನ್ನ ಆಕೆ ಮಾಡಿದ್ಲು. ಆ ಭಾಗ ನಮ್ಗೆ ಇಲ್ಲಿ ಆಶ್ಚರ್ಯ ಅನ್ಸತ್ತೆ. ವಸ್ತುತ ಅವಳು ಹೊರಟೋಗಿದ್ರೆ ಮುಗೀತಾನ, ಆದ್ರೆ ಇಲ್ಲ, ಪುತ್ರನಿಗೋಸ್ಕರ ತಾನು ಬದುಕಿದ್ಲು. ನ ಮಾತ್ರೀವತ್ ಸಹಗಮನಂ ಕೃತವತಿ ಇತ್ಯರ್ಥ. ಅದನ್ನ ಮಾಡ್ಲಿಲ್ಲ ಹಾಗೆ ಅಂತ. ಇಷ್ಟು ಇಂಥ ಕುಂತಿ ಜೀವನ ಮಾಡ್ಕೊಂಡಿದ್ದಾಳಲ್ಲ, ಅಹೋ ಆಶ್ಚರ್ಯ ಅನ್ಬಿಡ್ತಾರೆ ಅಷ್ಟೇ. ಅಂದ್ರೆ ಇಷ್ಟೆಲ್ಲ ಇದ್ದಾಗ ಕುಂತಿದೇವಿನೂ ಇದ್ದಾಳೆ. ಆ ಕುಂತಿದೇವಿ ಇದ್ದದ್ದನ್ನ ನೋಡಿ ಆಶ್ಚರ್ಯ ಅನ್ನಿಸ್ಬಿಡ್ತು, ಅಹೋ ಅಂತ ಹೇಳಿ ವಿದುರರು ಮುಕ್ತಾಯ ಮಾಡ್ತಾರೆ. ಇದಾದ್ಮೇಲೆ ಇನ್ನೊಬ್ರು ಬಗ್ಗೆ ಕೇಳ್ತಾರೆ. ಇದು ಯಾರ ಬಗ್ಗೆ ಕೇಳ್ತಾರೆ ಅಂತ ಮುಂದಿನ ಶ್ಲೋಕದ ಮುಖಾಂತರ ನೋಡೋಣ. 41ನೇ ಶ್ಲೋಕ. ಸೌಮ್ಯಾನುಶೋಚೆ ತಮಧಃ ಪತಂತಂ ಭ್ರಾತ್ರೇ ಪರೇತಾಯ ವಿದುದ್ರುಹೇಯಃ ನಿರ್ಯಾಪಿತೋ ಯೇನ ಸಹೃತ್ ಸ್ವಪುರ್ಯಾ ಅಹಂ ಸ್ವಪುತ್ರಾನ್ ಸಮನುವ್ರತೇನ. ಈಗ ಕೇಳೋದು ಈ ಧೃತರಾಷ್ಟ್ರನ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಏನ್ ಆರಾಮಾಗಿದ್ದಾನ ಅಂತ ಕೇಳ್ತಾರೆ ವಿದುರರು. ಅವಮಾನಾಗಿ ಹೊರಕ್ಕೆ ಬಂದಿದ್ದು ವಿದುರರು. ತೀರ್ಥಯಾತ್ರೆಗೆ ಬಂದ ನೆಪಾನೇ ಈ ದುರ್ಯೋಧನ ಮತ್ತೆ ಕರ್ಣ, ಶಕುನಿ, ಈ ದುಶಾಸನರು ಮತ್ತೆ ಈ ಕಡೆ ಧೃತರಾಷ್ಟ್ರ, ಇವರೆಲ್ಲ ಇದ್ದು ಅಲ್ಲಿ ಬಯಸ್ಕೊಂಡು ಮತ್ತೆ ಇವನನ್ನ ಹೊರಗೆ ದಬ್ರಿ ಅಂತ ಅನ್ನಿಸ್ಕೊಂಡು, ಹೀಗೆಲ್ಲ ಒಂದು ಪ್ರಾಣ ಒಂದು ಉಳಿಸಿ ಇನ್ನೆಲ್ಲ ಮಿಕ್ಕಿದ್ದನ್ನ ಚೆನ್ನಾಗಿ ತಳಿಸಿ ಹೊರಗಡೆ ದೂಡಿ ಅಂತ ಹೀಗೆಲ್ಲ ದುರ್ಯೋಧನ ತಾನು ಅಂದಿದ್ದ. ಅಂಥ ಸಂದರ್ಭದಲ್ಲಿ ಧೃತರಾಷ್ಟ್ರ ಸುಮ್ನೆ ಕೂತಿದ್ದ, ಏನ್ ಮಾತಾಡ್ಲಿಲ್ಲ. ಸುಮ್ನೆ ಒಳಗಡೆ ಇವನೊಂದು ವಸ್ತು ನಿಟ್ಟು ಹೊರಗ್ ಬಂದ. ನಾವು ಕೇಳಿದ್ವಿ ಹಿಂದಕ್ಕೆ. ಅಂಥ ವಿದುರರು ಧೃತರಾಷ್ಟ್ರನ ಬಗ್ಗೆ ಏನ್ ಕೇಳಬಹುದು ಅದನ್ನ ನೋಡ್ಬೇಕು. ಸೌಮ್ಯ ಉದ್ಧವ ಅಂತ ಹೇಳಿ, ಉದ್ಧವರೇ, ಧೃತರಾಷ್ಟ್ರ ತಾನು ತನ್ನ ತಮ್ಮನಿಗೆ, ಅಂದ್ರೆ ತಾನು ಸತ್ತಿದ್ನಲ್ಲ ತಮ್ಮ, ಪರೇತ ಅಂತ ಕರೀತಾರೆ. ಪರೇತ ಪ್ರೇತ ಎರಡು ಒಂದೇ ತರ ಅರ್ಥ ಕೊಡುವಂತ ಶಬ್ದ.
ನಾವು ಪ್ರೇತ ಅಂದ ಕೂಡಲೇ ಒಂಥರ ಅನ್ಕೊಂಡ್ಬಿಡ್ತೀವಿ. ಪರೇತ ಅಂದ್ರು ಒಂದೇ ಅರ್ಥ, ಪ್ರೇತ ಅಂದ್ರು ಒಂದೇ ಅರ್ಥ. ಪರೇತ ಅಂದ್ರೇನು? ಈ ದೇಹದಿಂದ ಹೊರಕ್ ಹೋದವನು ಅಂತ ಅರ್ಥ. ಪ್ರೇತ ಅಂದ್ರು ಈ ದೇಹದಿಂದ ಹೊರಕ್ ಹೋದವನು ಅಂತ ಅರ್ಥ. ಪ್ರೇತ ಪರೇತ ಅಂತ. ಈ ಪರೇತ ಅಂದ್ರೆ ಸತ್ತಿದ್ನಲ್ಲ ತಮ್ಮ ಪಾಂಡು, ಆ ಪಾಂಡುವಿಗೆ ಎಂಥ ದ್ರೋಹ ಮಾಡಿದ ಇವನು ಧೃತರಾಷ್ಟ್ರ. ಅವನ ಬಗ್ಗೆ ಪರಿಚಯ ಮಾಡ್ಕೊಡೋದು, ಒಬ್ಬೊಬ್ರ ಬಗ್ಗೆ ಒಂದೊಂದ್ ಪರಿಚಯ, ಇವನ್ ಬಗ್ಗೆ ಇನ್ನೊಂದ್ ಪರಿಚಯ. ಅಷ್ಟೇ ಅಲ್ಲ, ತನ್ನ ಮಕ್ಕಳನ್ನ ಯಾವಾಗ್ಲೂ ಅನುಸರಿಸ್ಕೊಂಡು ಇದ್ದಲ್ಲ ಅಂಥ ಈ ಧೃತರಾಷ್ಟ್ರ ತಾನು ಯಾವಾಗಲೂ ಪ್ರತ್ಯುಪಕಾರವನ್ನ ಪಡ್ಕೊಳ್ತಾ ಇದ್ನಲ್ಲ. ಅಂದ್ರೆ ಏನ ಸಹೃತ್ ಅಹಂ. ಪ್ರತ್ಯುಪಕಾರ ಅಂತಂದ್ರೆ ಏನು ಉಪಕಾರದ ಅಪೇಕ್ಷೆ ಇಲ್ಲದೆ ಉಪಕಾರವನ್ನ ಮಾಡೋನು ಅಂಥವನು ಸಹೃತ್. ಆ ಸಹೃತ್ ಯಾರು? ವಿದುರರೇ ಸಹೃತ್. ಯಾರಿಗೆ? ಧೃತರಾಷ್ಟ್ರರಿಗೆ. ಏನು ಉಪಕಾರ ಅವನಿಂದ ಬೇಕಾಗಿಲ್ಲ, ಅದ್ರ ಉಪಕಾರ ಮಾಡ್ತಾ ಇದ್ರು. ಅಂತ ಇವನು ನನ್ನನ್ನ, ಸಹೃತ್ತಾದ ನನ್ನನ್ನ ಓಡಿಸದ್ನಲ್ಲ ಹೊರಗಡೆ, ಅಂತ ಧೃತರಾಷ್ಟ್ರ ಇದನಲ್ಲ, ಅವನ ಬಗ್ಗೆ ನಂಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಉದ್ಧವರ ಬಳಿ ಹೇಳ್ಕೊಳ್ತಾರೆ. ತಮ್ಮ ಅಣ್ಣನ ಬಗ್ಗೆನ ಹೇಳ್ಕೊಳೋದು. ಎಂಥ ಅಣ್ಣ, ತಮ್ಮನಿಗೋಸ್ಕರ ಎಂಥ ದ್ರೋಹ ಮಾಡ್ದ, ಮಕ್ಕಳನ್ನ ಅನುಸರಿಸ್ತಾ ಕೂತ, ನನ್ನನ್ನು ಹೊರಕ್ ಹಾಕ್ದ. ಇಂಥವನು ಅಧಃಪತಂತಂ, ಅವನು ಅಧೋಗತಿಗೆ ಹೋಗೇ ಹೋಗ್ತಾನೆ, ಅವನ್ ನೋಡಿ ನಂಗೆ ದುಃಖ ಆಗ್ತಾ ಇದೆ ಅಂತ ಇದನ್ನ ವಿದುರರು ಉದ್ಧವರ ಬಳಿ ಹೇಳ್ತಾರೆ. ಬೇರೆಯವ್ರ ಬಗ್ಗೆ ಎಲ್ಲ ಅದು ಬೇರೆ ವಿಷಯ, ಇವ್ರ ಬಗ್ಗೆ ವಿಚಾರಿಸಿದ್ದಲ್ಲ, ನನಗ ಅವ್ರ ಬಗ್ಗೆ ದುಃಖ ಆಗ್ತಾ ಇದೆ ಅಂತ. ಯಾಕೆ ಕೆಳಕ್ ಹೋಗಿ ಬೀಳ್ತಾನಲ್ಲ ಅಂತ. ಹೀಗೆ ಈ ವಿವರಣೆನ ಈ ಶ್ಲೋಕದಲ್ಲಿ ಮಾಡಿದ್ದಾರೆ. ಇದು ಮುಂದಿನ ವಿವರಣೆಗಳೇನು ಅನ್ನೋದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣ ಅರ್ಪಣೆ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ.